ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಜು ಸ್ಯಾಮ್ಸನ್ ಅಬ್ಬರದ ಶತಕಕ್ಕೆ DC ಧೂಳಿಪಟ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಮೊದಲ ಗೆಲುವು. ಮ್ಯಾಚನ್ನು ಟರ್ನ್ ಮಾಡಿದಂಥ ಜಿಮ್ಮಿ ಓವರ್ಟನ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಚೆನ್ನೈನ ಪಿ ಚಿದಂಬರಂ ಸ್ಟೇಡಿಯಂನಲ್ಲಿ ಇವತ್ತು ನಡೆದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ DC ತಂಡವನ್ನು ಬರೋಬ್ಬರಿ 23 ರನ್ಗಳಿಂದ ಸೋಲಿಸಿ ಈಗ ಟೂರ್ನಿಮೆಂಟ್ನಲ್ಲಿ ಮೊದಲ ಗೆಲುವನ್ನು ದಾಖಲಿಸಿದೆ. ಇನ್ನು ಮ್ಯಾಚ್ನ ಅಪ್ಡೇಟ್ ಏನಾಯಿತು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲು ಟಾಸ್ ಗೆದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡು ಬರೋಬ್ಬರಿ 212 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ಈ ಬೃಹತ್ ಮೊತ್ತವನ್ನು ಚೇಂಜ್ ಮಾಡಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 189 ರನ್ನನ್ನು ಗಳಿಸಿ 23 ರನ್ಗಳಿಂದ ಸೋಲನ್ನು ಒಪ್ಪಿಕೊಳ್ತು. ಜೊತೆಗೆ ಚೆನ್ನೈ ತಂಡ ಮೊದಲ ಬಾರಿಗೆ ಈ IPLನಲ್ಲಿ ಅಂದರೆ 2026ರ IPLನಲ್ಲಿ 4 ಪಂದ್ಯದಲ್ಲಿ ಮೊದಲ ಗೆಲುವನ್ನು ಪಡ್ಕೊಂಡು ಇದೀಗ ಹುಮ್ಮಸ್ಸಿನಲ್ಲಿ ಮುಂದಿನ ಪಂದ್ಯಕ್ಕಾಗಿ ರೆಡಿ ಆಗ್ತಾ ಇದೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂಥ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಚೆನ್ನೈ ತಂಡದ ಆಟಗಾರರಾದಂಥ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಓಪನಿಂಗ್ ಆಟಗಾರರಾಗಿ ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ ಕಳೆದ 3 ಮ್ಯಾಚ್ಗಳಲ್ಲಿ ಸತತ ವೈಫಲ್ಯವನ್ನು ಕಂಡಿದ್ದಂಥ ವರ್ಲ್ಡ್ ಕಪ್ ಹೀರೋ ಸಂಜು ಸ್ಯಾಮ್ಸನ್ ಅವರ ಅಬ್ಬರದ ಬ್ಯಾಟಿಂಗ್ ಹೇಗಿತ್ತಂದರೆ, ಒಂದು IPL ಪಂದ್ಯ ಅಂದ ಕೂಡಲೇ ಅಲ್ಲಿ 4 ಹೊಡಿತಾರೆ, 6 ಹೊಡಿತಾರೆ. ಆದರೆ 15 ಬೌಂಡ್ರಿ ಹೊಡೆದಿದ್ದಾರೆ ಇವತ್ತು ಅವರು. ಅಂದರೆ 56 ಎಸೆತಗಳಲ್ಲಿ 15 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 205 ರನ್ಗಳ ಸ್ಟ್ರೈಕ್ ರೇಟ್ನೊಂದಿಗೆ, ಅಂದರೆ 205 ಸ್ಟ್ರೈಕ್ ರೇಟ್ನೊಂದಿಗೆ 115 ರನ್ನನ್ನು ಹೊಡೆದು ಈ ಟೂರ್ನಿಮೆಂಟ್ನ ಮೊದಲ ಶತಕವನ್ನು ಕೂಡ ಸಿಡಿಸಿದ್ರು ಮತ್ತು ಔಟ್ ಆಗದೆ 115 ರನ್ಗಳನ್ನು ಕೂಡ ಸಿಡಿಸಿದ್ರು. ಅವರು 15 ಬೌಂಡ್ರಿ ಸಿಡಿಸಿದ್ರು, ಎಲ್ಲವೂ ಚೆನ್ನಾಗಿತ್ತು. ಜೊತೆಗೆ ಆ ಕಾನ್ಫಿಡೆನ್ಸ್ ಲೆವೆಲ್ ಮತ್ತೂ ಕೂಡ ಜಾಸ್ತಿ ಇತ್ತು. ಅವ್ರ ಜೊತೆಗೆ ಬಂದಂಥ ಆಟಗಾರ ಋತುರಾಜ್ ಗಾಯಕ್ವಾಡ್ 15 ರನ್ ಹೊಡೆದು ಔಟ್ ಆಗ್ತಾರೆ. ಆದರೆ ಸಂಜು ಸ್ಯಾಮ್ಸನ್ ಜೊತೆಗೂಡಿದಂಥ ಆಯುಷ್ ಮಾತ್ರೆ, ಅಂದರೆ ಅಂಡರ್-19 ವರ್ಲ್ಡ್ ಕಪ್ಪನ್ನು ಗೆಲ್ಲಿಸಿಕೊಡುವಲ್ಲಿ ಸಹಾಯಕಾರಿಯಾದಂಥ ಕ್ಯಾಪ್ಟನ್ ಈಗ ಚೆನ್ನೈ ಟೀಮನ್ನು ಸೇರಿಕೊಂಡಿದ್ದಾರೆ. ಅವರು ಕೂಡ 36 ಬಾಲ್ಗಳಲ್ಲಿ 3 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 59 ರನ್ ಹೊಡೆದು ಆಡ್ತಾ ಇರುವಾಗ ಅವರು ರಿಟೈರ್ಡ್ ಔಟ್ ಆಗ್ತಾರೆ. ಯಾಕಂದರೆ ಸ್ವಲ್ಪ ಅವ್ರಿಗೆ ಸುಸ್ತಾಗಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ ರಿಟೈರ್ಡ್ ಔಟ್ ಆಗ್ತಾರೆ. ಹಾಗಾಗಿ ಆ ನಂತರ ಬಂದಂಥ ದುಬೆ 10 ಎಸೆತಗಳಲ್ಲಿ 20 ರನ್ನನ್ನು ಹೊಡೆದು ಚೆನ್ನೈ ತಂಡವನ್ನು ಒಂದು ಸುಭದ್ರ ಸ್ಥಿತಿಯ ಟಾರ್ಗೆಟ್ ಕಡೆ ಕೊಂಡೊಯ್ತಾರೆ. ಹೀಗಾಗಿ ಚೆನ್ನೈ ಕಳ್ಕೊಂಡಿದ್ದು ಒಂದೇ ವಿಕೆಟ್, ಅಂದರೆ ಋತುರಾಜ್ ಗಾಯಕ್ವಾಡ್ ಅವರಿಗೆ ವಿಕೆಟನ್ನು ಮಾತ್ರ ಕಳ್ಕೊಳ್ಳುತ್ತೆ. ಆಯುಷ್ ಮಾತ್ರ ರಿಟೈರ್ಡ್ ಔಟ್ ಆಗ್ತಾರೆ. ಹೀಗಾಗಿ 2 ವಿಕೆಟ್ಗಳನ್ನ ಕಳ್ಕೊಂಡು 212 ರನ್ನ ಮಾಡಿ DCಗೆ 213 ರನ್ಗಳ ಒಂದು ಟಾರ್ಗೆಟ್ನ ಕೊಡ್ತಾರೆ. ಇನ್ನು DCಯ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಅಕೀಬ್ ನಬಿ ಆಗಿರ್ಬೋದು, ಮುಖೇಶ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಟಿ ನಟರಾಜನ್ ಆಗಿರ್ಬೋದು, ಲುಂಗಿ ನಿಗಡಿ, ಈ ಎಲ್ಲ ಬೌಲರ್ಗಳು ಕೂಡ 10ರ ಸ್ಟ್ರೈಕ್ ರೇಟ್ನಲ್ಲಿ, ಅಂದರೆ ರನ್ ರೇಟ್ನಲ್ಲಿ ಬೌಲನ್ನು ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ 4 ಓವರಲ್ಲಿ 40-45 ರನ್ ಕೊಡ್ತಾರೆ. ಹೀಗಾಗಿ DC ತಂಡದ ಬೌಲಿಂಗ್ನಲ್ಲಿ ಏನೂ ಅಂಥದ್ದೇನು ಹೇಳ್ಕೊಳ್ಳೋಂಥದ್ದು ಇರಲಿಲ್ಲ. ಇನ್ನು ಈ ಟಾರ್ಗೆಟನ್ನು 213 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4.6 ಓವರ್ನ, ಅಂದರೆ ಸರಿಸುಮಾರು 5ನೇ ಓವರ್ನಲ್ಲಿ 61 ರನ್ಗಳ ಭರ್ಜರಿಯಾದಂಥ ಆಟವನ್ನು ಆಡ್ತು. ಆದರೆ ಯಾವಾಗ ಹೊಡೆಯಬಾರ್ದ ಶಾಟನ್ನು ಹೊಡೆಯಲಿಕ್ಕೆ ಹೋದಂಥ KL ರಾಹುಲ್ 10 ಬಾಲ್ನಲ್ಲಿ 18 ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಜೊತೆಗೆ ಶ್ರೀಲಂಕಾದ ನಿಶಾಂಕ್ ಅವರು ಕೂಡ 24 ಬಾಲಲ್ಲಿ 41 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದ ನಂತರ ರಿಜ್ವಿ 6 ರನ್ ಹೊಡಿತಾರೆ, ಅಕ್ಷರ್ ಪಟೇಲ್ 1 ರನ್ ಹೊಡಿತಾರೆ, ಡೇವಿಡ್ ಮಿಲ್ಲರ್ 17 ರನ್ ಹೊಡಿತಾರೆ, ಶರ್ಮಾ 19 ರನ್ ಹೊಡಿತಾರೆ. ಹೀಗೆ ಎಲ್ಲರೂ ಔಟ್ ಆಗ್ತಿರುವಾಗ ಕೆಚ್ಚದೆಯ ಆಟವನ್ನು ಆಡಿ ಇನ್ನೇನು ಗೆಲ್ಲಿಸುವ ಹಂತಕ್ಕೆ ಬಂದು ಕ್ರಿಸ್ಟನ್ ಸ್ಟಬ್ಸ್ ಅವರು 38 ಎಸೆತಗಳಲ್ಲಿ 4 ಬೌಂಡ್ರಿ ಹಾಗೂ 3 ಭರ್ಜರಿಯಾದ ಸಿಕ್ಸರ್ಗಳ ನೆರವಿನಿಂದ
60 ರನ್ ಹೊಡಿತಾರೆ. ಆಗ ಸ್ವಲ್ಪ ಗೊಂದಲ ಕೂಡ ಆಗುತ್ತೆ. ಅಂದರೆ ಅವರು ಬ್ಯಾಟಿಂಗ್ ಮಾಡುವಾಗ ಗ್ಲೌಸ್ ಸ್ವಲ್ಪ ಒದ್ದೆಯಾಗಿರುತ್ತೆ, ತೇವವಾಗಿರುತ್ತೆ, ಅದನ್ನು ಅವರು ಕೇಳ್ತಾರೆ. ಆದರೆ ಮಿಡಲ್ ಆಫ್ ದ ಓವರ್ನಲ್ಲಿ ತಾವು ಕೊಡಲಿಕ್ಕಾಗಲ್ಲ ಅನ್ನುವಂಥ ವಾದವನ್ನು ಸಪೋರ್ಟಿಂಗ್ ಸ್ಟಾಫ್ ಅಂದರೆ ಥರ್ಡ್ ಅಂಪೈರ್ ಕೂಡ ಹೇಳ್ತಾರೆ. ಹೀಗಾಗಿ ಅಲ್ಲಿ ಡೆಹಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರರು ಮತ್ತು 4ನೇ ಅಂಪೈರ್ ಜೊತೆ ಸ್ವಲ್ಪ ಮಾತುಕತೆ ಜೋರಾಗುತ್ತೆ. ಇದರ ನಡುವೆ 20 ಓವರ್ಗಳಲ್ಲಿ 189 ರನ್ ಮಾಡಿ ಡೆಹಲಿ ಕ್ಯಾಪಿಟಲ್ಸ್ ತಂಡ ತನ್ನೆಲ್ಲ ವಿಕೆಟನ್ನು ಕಳ್ಕೊಳುತ್ತೆ. ಈ ಮುಖಾಂತರ ಚೆನ್ನೈ ವಿರುದ್ಧ 23 ರನ್ಗಳಿಂದ ಸೋಲನ್ನು ಕೂಡ ಅನುಭವಿಸುತ್ತೆ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 3 ಪಂದ್ಯವನ್ನು ಸೋತರೂ ಕೂಡ ಇದೀಗ ಮೊದಲ ಪಂದ್ಯದಲ್ಲಿ ಗೆಲ್ಲುವಂಥ ಮುಖಾಂತರ ತಾನು ಮುಂದಿನ ಪಂದ್ಯದಲ್ಲಿ ಸತತ ಗೆದ್ದು ಟೂರ್ನಿಮೆಂಟ್ನಲ್ಲಿ ಇರ್ತೇನೆ ಮತ್ತು ಟೂರ್ನಿಮೆಂಟ್ನಲ್ಲಿ ನಾನು ಲೀಗ್ ಹಂತವನ್ನು ಕೂಡ ಅಂದರೆ ಪ್ಲೇ ಆಫ್ ಹಂತವನ್ನು ಕೂಡ ತಲುಪ್ತೇನೆ ಅನ್ನುವಂಥ ವಿಶ್ವಾಸ ಇದೀಗ ಚೆನ್ನೈ ತಂಡದಲ್ಲಿ ಬಂದಿದೆ. ಜೊತೆಗೆ ನಾವು ಚೆನ್ನೈ ತಂಡದ ಬೌಲಿಂಗನ್ನು ನೋಡ್ತಾ ಹೋದರೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡ್ತಾರೆ. ಅಂದರೆ ಅವರ ಬೌಲಿಂಗ್ ಸ್ಟ್ರೈಕ್ ಇದೆಯಲ್ಲ, ಅಲ್ಲಿ ಮ್ಯಾಚನ್ನು ಟರ್ನ್ ಮಾಡಿದವರೇ ಜಿಮ್ಮಿ ಓವರ್ಟನ್ ಅಂತ ಹೇಳ್ಬೋದು. ಹುಸೇನ್ ಅವರು 2 ಓವರನ್ನು ಹಾಕ್ತಾರೆ, ಅಲ್ಲಿ 20 ರನ್ ಕೊಡ್ತಾರೆ. ಖಲೀಲ್ ಅಹ್ಮದ್ ಅವರು 3 ಓವರನ್ನು ಹಾಕಿ 40 ರನ್ ಕೊಟ್ಟು ಅಲ್ಲಿ 1 ವಿಕೆಟನ್ನು ಪಡ್ಕೊಳ್ತಾರೆ. ಆದರೆ ಜಿಮ್ಮಿ ಓವರ್ಟನ್ ಅಂತ ಒಬ್ಬ ಪರ್ಫೆಕ್ಟ್ ಆಟಗಾರ 4 ಓವರನ್ನು ಮಾಡಿ 18 ರನ್ನನ್ನು ನೀಡಿ ಬರೋಬ್ಬರಿ 4 ವಿಕೆಟನ್ನು ಪಡ್ಕೊಳ್ತಾರೆ. ಅದರಲ್ಲಿ ಜಿಮ್ಮಿ ಓವರ್ಟನ್ ಅವರ ಕ್ರಿಸ್ಟನ್ ಸ್ಟಬ್ ಅವರ ವಿಕೆಟ್ ಕೂಡ ಆಗುತ್ತೆ. ಯಾಕಂದರೆ ಅವರು ಹೊಡಿಬಡಿ ಆಟಗಾರ, ನಿಂತು ನೋಡ ಅಂತ ಆಡ್ತಿದ್ರು, ಕೊನೆಯ ತನಕ ಇದ್ದರೂ ಅವರ ವಿಕೆಟನ್ನು ಕೂಡ ಪಡ್ಕೊಳ್ತಾರೆ. ಜೊತೆಗೆ ಅನ್ಸುಲ್ ಕಂಬೋಜ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 35 ರನ್ನನ್ನು ನೀಡಿ 3 ವಿಕೆಟನ್ನು ಪಡ್ಕೊಳ್ತಾರೆ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಅದ್ಭುತವಾಗಿತ್ತು, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬೌಲಿಂಗ್ ಮತ್ತು ಅದ್ಭುತವಾಗಿತ್ತು. ಅದಕ್ಕಿಂತ ಅದ್ಭುತವಾಗಿ ಇದ್ದುದು ಯಾವುದಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಫೀಲ್ಡಿಂಗ್. ಅದರಲ್ಲಿ ಸರ್ಫರಾಜ್ ಆಗಿರ್ಬೋದು, ನೂರ್ ಅಹ್ಮದ್ ಆಗಿರ್ಬೋದು, ಅನ್ಸುಲ್ ಕಂಬೋಜ್ ಆಗಿರ್ಬೋದು, ಜೊತೆಗೆ ಜಿಮ್ಮಿ ಓವರ್ಟನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಫೀಲ್ಡಿಂಗನ್ನು ಮಾಡಿದ್ರು. ಈ ಫೀಲ್ಡಿಂಗ್ನಿಂದಲೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆದ್ದಿದೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಈ ಆತ್ಮವಿಶ್ವಾಸ ಎಲ್ಲಿಗಿರುತ್ತೆ, ಮುಂಬರುವ ಪಂದ್ಯಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಯಾವ ಮಟ್ಟಿಗೆ ಆಟವನ್ನು ಆಡುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.